ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ನಿಮಗೆಲ್ಲ ಗೊತ್ತೇ ಇದೆ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಕಡೆ ವಿಜಯೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ಬರ ನಡುವೆ ಗಲಾಟೆ, ಬಹಿರಂಗವಾದಂಥ ಹೇಳಿಕೆ, ಕೆಸರೆರೆ ಚಾಟ ಇದೆಲ್ಲವೂ ಕೂಡ ನಡೀತಾನೆ ಇದೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ಯುದ್ಧ ಅಂದರೆ ರೆಡ್ಡಿಗಾರು ವರ್ಸಸ್ ಶ್ರೀರಾಮುಲು ಇವರಿಬ್ಬರ ನಡುವೆ ವಾಕ್ಸಮರ ತಾರಕಕ್ಕೇರ್ಬಿಟ್ಟಿದೆ. ಆದರೆ ಹೈಕಮಾಂಡ್ ನೋಡಿಯೂ ಕೇಳಿಯೂ ನೋಡದಂತೆ ಕೇಳದಂತೆ ಸೈಲೆಂಟ್ ಆಗಿದೆ. ಹಾಗಾಗಿನೇ ಹೈಕಮಾಂಡ್ ಬಿಜೆಪಿಗೆ ವಿಲನ್ ಅಂತ ಹೇಳಲಾಗ್ತಾ ಇದೆ. ಅದರ ಇತಿಹಾಸವೇ ಇದೆ, ನೋಡೋಣ ಬನ್ನಿ. ಯಡಿಯೂರಪ್ಪ ಕಣ್ಣೀರು ಹಾಕಿದ್ರು. ಇತಿಹಾಸ ನೋಡಿದ್ರೆ ರಾಜ್ಯದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದು ಯಡಿಯೂರಪ್ಪ ನೇತೃತ್ವದಲ್ಲಿ. 2020 ಸರ್ಕಾರದ ದಿಢೀರ್ ಪತನದ ನಂತರ 110 ಸ್ಥಾನ ಗೆದ್ದು ಉಳಿದ ಬೆಂಬಲವನ್ನ ಹೊರಗಿನಿಂದ ತೆಗೆದುಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದ್ರಲ್ಲ, ಆಗಲೂ ಬಿಜೆಪಿಯಲ್ಲಿ ಭಿನ್ನಮತವೇ ಇತ್ತು. ಆಗಲೂ ಕೂಡ ಈಗಿನಂತೆಯೇ ಭಿನ್ನಮತ ಭುಗಿಲೆದ್ದು ಬೆಂಕಿಯಾಗುವವರೆಗೆ ತಾಳ್ಮೆಯಿಂದ ಕಾದು ನೋಡಿದ್ದ ಹೈಕಮಾಂಡ್ ಕೊನೆಗೆ ರೆಡ್ಡಿ ಬಣದ ಜೊತೆ ನಿಂತಾಗ ಯಡಿಯೂರಪ್ಪ ಕಣ್ಣೀರು ಹಾಕಿದ್ರು. ಯಡಿಯೂರಪ್ಪ ಬಿಜೆಪಿಯನ್ನೇ ಬಿಟ್ಟರು. ಅದಾದ ಮೇಲೆ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಕೇಸಿನಲ್ಲಿ ಜೈಲಿಗೆ ಹೋದಾಗ ಯಡಿಯೂರಪ್ಪರವರನ್ನ ಬಿಜೆಪಿ ಹೈಕಮಾಂಡ್ ಕೈಬಿಟ್ಟಿತ್ತು. ಜೈಲಿಗೆ ಹೋಗಿ ಬಂದ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ಇಡೀ ಕಾಂಗ್ರೆಸ್ ನಿಂತಂತೆ. ಆಗ ಬಿಜೆಪಿ ನಿಲ್ಲಲಿಲ್ಲ. ಕೊನೆಗೆ ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಕೆಜೆಪಿ ಕಟ್ಟಿದ್ರು. 2013ರ ಫಲಿತಾಂಶ ಬಂದಾಗ ಬಿಜೆಪಿಗೆ ಪ್ರತಿಪಕ್ಷ ಸ್ಥಾನವೂ ಸಿಕ್ಕಿರಲಿಲ್ಲ. 2018ರ ಚುನಾವಣೆಯಲ್ಲೂ ಹೈಕಮಾಂಡ್ ಗೇಮ್. ಇನ್ನು 2014ರಲ್ಲಿ ಯಡಿಯೂರಪ್ಪ ಬಿಜೆಪಿಗೆ ವಾಪಸ್ಸಾದ್ರು. 2018ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಮತ್ತೆ ಭಿನ್ನಮತ ಹೊಗೆಯಾಡಿತು. ಆಗಲೂ ಹೈಕಮಾಂಡ್ ಭಿನ್ನರಿಗೆ ಮಣೆ ಹಾಕಿತು. ಪಕ್ಷದ ನಾಯಕರು ಈಗಲೂ ಕೂಡ 2018ರ ಚುನಾವಣೆ ನೆನಪಿಸಿಕೊಳ್ತಾರೆ. ಆಗ ವಿಜಯೇಂದ್ರಗೆ ಟಿಕೆಟ್ ಕೊಟ್ಟು ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ 113ರ ಮ್ಯಾಜಿಕ್ ನಂಬರ್ ಕಷ್ಟವಾಗ್ತಾ ಇರಲಿಲ್ಲ ಎನ್ನುತ್ತಾರೆ. ಆದ್ರೆ ಅದೇ ಮಾತನ್ನ ಹೈಕಮಾಂಡ್ ಎದುರು ಹೇಳೋದಿಲ್ಲ. ಕೊನೆಗೆ 104ಕ್ಕೆ ಸುಸ್ತು ಹೊಡೆದ ಬಿಜೆಪಿ ನಂತರ ಆಪರೇಷನ್ ಕಮಲ ಮಾಡಿದ್ದು ಇನ್ನೊಂದು ಕತೆ. ಯಡಿಯೂರಪ್ಪ ರಾಜೀನಾಮೆ. ಇನ್ನು ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಮಾಡಿದಾಗಲೂ ಅಷ್ಟೇ ಹೈಕಮಾಂಡ್ ತಾನು ಹೇಳಿದ್ದೇ ನಡಿಬೇಕು ಎಂಬ ಹಠಕ್ಕೆ ಬಿತ್ತು. ಅದಾದ ನಂತರ 2023ರ ಎಲೆಕ್ಷನ್ನಲ್ಲಿ ತಾನೇ ಟಿಕೆಟ್ ಫೈನಲ್ ಮಾಡಿ ಚುನಾವಣೆಗೆ ಹೋಯಿತು. ಫಲಿತಾಂಶ ಬಂದಾಗ 60ರ ಆಸುಪಾಸಿನಲ್ಲಿ ಸುಸ್ತು ಹೊಡೆದಿತ್ತು. ರಿಪೀಟ್ ಭಿನ್ನಮತ. ಇನ್ನು ಈಗಲೂ ಅಷ್ಟೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ನಂತರ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದಾಗ ಸಮಾಧಾನ ಮಾಡಲಿಲ್ಲ, ಸೈಲೆಂಟ್ ಆಗಿ ನೋಡುತ್ತಾ ಕೂತಿತ್ತಷ್ಟೇ. ಅದಾದ ಮೇಲೆ ಯತ್ನಾಳ್ ಬಣಕ್ಕೆ ಇನ್ನಷ್ಟು ನಾಯಕರು ಜೊತೆಗೂಡಿ ಅದು ಬೀದಿ ಜಗಳವಾದಾಗಲೂ ಹೈಕಮಾಂಡ್ ಸುಮ್ಮನೆ ನೋಡುತ್ತಾ ಎಲ್ಲ ಸರಿ ಹೋಗುತ್ತೆ ಎಂಬಂತೆ ಕಾದು ನೋಡುತ್ತಾ ಕೂತಿತ್ತು. ರೆಡ್ಡಿ ರಾಮುಲು ಬೀದಿ ಜಗಳ. ಈಗ ಯತ್ನಾಳ್ ಬಣವನ್ನ ತಣ್ಣಗೆ ಮಾಡುವ ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕುವ ಮೊದಲೇ ರೆಡ್ಡಿ ಶ್ರೀರಾಮುಲು ಜಗಳ ಬೀದಿಗೆ ಬಂದು ನಿಂತಿದೆ. ಶ್ರೀರಾಮುಲುಗೆ ಕಾಂಗ್ರೆಸ್ ಹಾಯ್ ಅಂತಿದೆಯಂತೆ. ಅಲ್ಲಿಗೆ ಇನ್ನೊಂದು ಸುತ್ತಿನ ಸಮರ ಶುರುವಾಗಲಿದೆ ಅನ್ನೋದು ಸ್ಪಷ್ಟ. ಇಲ್ಲಿಯೂ ಅಷ್ಟೇ ರೆಡ್ಡಿ ಅವರನ್ನ ಕರೆತರುವಾಗ ಶ್ರೀರಾಮುಲು ರೆಡ್ಡಿ ನಡುವಿನ ವೈಮನಸ್ಸನ್ನ ಸರಿಪಡಿಸುವ ಕೆಲಸ ಆಗಲಿಲ್ಲ. ಈಗ ಹೊಗೆ ಬೆಂಕಿಯಾಗ್ತಾ ಇದೆ. ಈ ಎಲ್ಲ ಪ್ರಕರಣದಲ್ಲೂ ಕೂಡ ಶಿಸ್ತುಬದ್ಧ ಪಕ್ಷವಾಗಿದ್ದ ಬಿಜೆಪಿ ಗೊಂದಲ, ಗಲಾಟೆ, ಜಗಳ, ಟೀಕೆ, ಬೈಗುಳವನ್ನ ಶಿಸ್ತುಬದ್ಧವಾಗಿಯೇ ಮಾಡಿದೆ ಅನ್ನೋದು ರಾಜಕೀಯ ತಜ್ಞರ ವಾದ. ಇದು ತಮಾಷೆ ಅನಿಸಿದ್ರೂ ಸೀರಿಯಸ್ ಕೂಡ ಹೌದು. ನೋಡಿದ್ರಲ್ಲ, ಗಲಾಟೆ ಆಗುವಾಗ, ಜಗಳ ನಡೆಯುವಾಗ ಸೈಲೆಂಟ್ ಆಗಿರುವಂಥ ಹೈಕಮಾಂಡ್ ನಡೆಯಿಂದ ಬಿಜೆಪಿ ಎಷ್ಟೆಷ್ಟು ಚುನಾವಣೆಗಳನ್ನು ಯಾವಾಗ ಸೋತಿದೆ ಅಂತ ಹೇಳಿ. ಹಾಗಾಗಿ ಈಗಲಾದರೂ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತುಕೊಳ್ಳಲಿ. ರಾಜ್ಯ ಬಿಜೆಪಿಯಲ್ಲಿ ಉದ್ವಿಗ್ನಗೊಂಡಿರುವಂಥ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸಲಿ ಅನ್ನೋದೇ ಬಿಜೆಪಿ ಕಾರ್ಯಕರ್ತರ ಆಶಯ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.